ದೇವ್ರೆ, ಈ ರಾಶಿಯವರಿಗೆ ಏಕೆ ಧನದರಿದ್ರ ಅನ್ನತಕ್ಕಂಥದ್ದು. ಹಣೆ ಬರಹ, ಅದೃಷ್ಟ, ದೈವಾನುಗ್ರಹ, ದೈವದೃಷ್ಟಿ ಎಲ್ಲರೂ ಪಡ್ಕೊಂಡು ಬಂದಿರತಕ್ಕಂಥದ್ದು ಇದ್ದೇ ಇದೆ. ಅದೃಷ್ಟ ಯೋಗ ಅನ್ನತಕ್ಕಂಥದ್ದು ಬೇಕಲ್ಲ. ಸೊ ಎಲ್ಲಾ ರಾಶಿಯವರಿಗೂ, ಎಲ್ಲಾ ಜನಕ್ಕೂ, ಎಲ್ಲಾ ಒಂದು ಮನುಕುಲಕ್ಕೂ ಸಹ ದೇವರು ಧನ ದರಿದ್ರನ್ನ ಕೊಟ್ಟು ಬಿಡ್ತಾನ ಅಂತ. ಯಂತ್ರ ಮಂತ್ರ ತಂತ್ರ ಸಿದ್ಧಿ ಸಾಧನೆಗಾಗಿ ಭೈರವಿ ತಂತ್ರ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೊತೆಗೆ ಉತ್ತರ ಕರ್ನಾಟಕದ ಭಾಗದ ಜನಕ್ಕೆ ಅನುಕೂಲವಾಗಲಿ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಹೊಸದಾಗಿ ನಮ್ಮ ಬ್ರಾಂಚನ್ನು ಓಪನ್ ಮಾಡ್ತಾ ಇದ್ದೀವಿ. ಹಾಗಾಗಿ ಆ ಭಾಗದ ಜನಗಳು ನನ್ನನ್ನು ಅಲ್ಲೇ ಬಂದು ಭೇಟಿ ಮಾಡ್ಬೋದು. ಶುಕ್ರವಾರ, ಶನಿವಾರ, ಭಾನುವಾರ 3 ದಿನ ನಾನು ಅಲ್ಲಿ ಉಳಿತೇನೆ. ಇವತ್ತು ಬಹಳ ವಿಶಿಷ್ಟವಾಗಿರ್ತಕ್ಕಂತಹ ಒಂದು ಎಪಿಸೋಡ್ ಇದೆ. ಏನು ಅಂತಂದರೆ, ದೇವ್ರೆ, ಈ ರಾಶಿಯವರಿಗೆ ಏಕೆ ಧನದರಿದ್ರ ಅನ್ನತಕ್ಕಂಥದ್ದು. ನೋಡಿ, ಹಣೆ ಬರಹ, ಅದೃಷ್ಟ, ದೈವಾನುಗ್ರಹ, ದೈವದೃಷ್ಟಿ ಇವೆಲ್ಲವೂ ಸಹ ಎಲ್ಲರೂ ಪಡ್ಕೊಂಡು ಬಂದಿರತಕ್ಕಂಥದ್ದು ಇದ್ದೇ ಇದೆ. ಆದರೆ ಇದರಲ್ಲಿ ಅದೃಷ್ಟ ಯೋಗ ಅನ್ನತಕ್ಕಂಥದ್ದು ಬೇಕಲ್ಲ. ಸೊ ಎಲ್ಲ ರಾಶಿಯವರಿಗೂ, ಎಲ್ಲ ಜನಕ್ಕೂ, ಎಲ್ಲ ಒಂದು ಮನುಕುಲಕ್ಕೂ ಸಹ ದೇವರು ಧನ ದರಿದ್ರನ್ನ ಕೊಟ್ಟು ಬಿಡ್ತಾನ ಅನ್ನತಕ್ಕಂಥದ್ದು ಒಂದು ಪ್ರಶ್ನೆ ಬರಬಹುದು. ನೋಡಿ, ಹೆಚ್ಚು ಕಡಿಮೆ ಕೆಲವು ನಾವು ಹುಟ್ಟಿರ್ತಕ್ಕಂತಹ ಗಿರಚಾರ ಗೋಚಾರ ಫಲಗಳ ಮೇಲೆ, ನಮ್ಮ ಅದೃಷ್ಟದ ಯೋಗದ ಮೇಲೆ, ನಮ್ಮ ಪೂರ್ವಾರ್ಜಿತ ಪುಣ್ಯದ ಫಲದ ಮೇಲೆ ನಮಗೆ ಈ ಜನ್ಮದಲ್ಲಿ ಒಂದಷ್ಟು ಪುಣ್ಯದ ಡೆಪಾಸಿಟ್ ಇದ್ದರೆ ಮಾತ್ರ ನಾವು ಅದೃಷ್ಟವಂತರಾಗ್ಲಿಕ್ಕೆ ಸಾಧ್ಯ. ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮ ಹೇಳಿರ್ತಕ್ಕಂಥದ್ದು, ತನಗೇನು ಸಿಗಬೇಕು ತನಗದೇ ಸಿಗುತ್ತೆ. ತಾನು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಶ್ರದ್ಧೆ ಇರಬೇಕು ಅನ್ನತಕ್ಕಂಥದ್ದು, ಕೆಲಸದಲ್ಲೇ ದೈವವನ್ನು ಕಾಣಬೇಕು ಎಂಬತಕ್ಕಂಥದ್ದು, ಆತ್ಮದಲ್ಲೇ ಭಗವಂತನ ಪೂಜಿಸಬೇಕು ಎಂಬತಕ್ಕಂಥದ್ದು. ಹಾಗಾಗಿ ಈ ದೇವರು ಈ ರಾಶಿಯವರಿಗೆ ಯಾಕೆ ಇಷ್ಟು ಕಷ್ಟ, ಇಷ್ಟು ಯಾಕೆ ಧನ ದರಿದ್ರವನ್ನು ಕೊಡ್ತಾನೆ ಅನ್ನತಕ್ಕಂಥದ್ರ ಬಗ್ಗೆ ಒಂದಷ್ಟು ವಿವರಣೆಗಳನ್ನ ಕೊಡ್ತೇನೆ ನಾನು ನಿಮಗೆ. ಬಹಳ ಮುಖ್ಯವಾಗಿ ಋಷಭ ರಾಶಿಯವರಿಗೆ ಇದರಲ್ಲಿ ಋಷಭ ಮತ್ತು ತುಲ ಎರಡಕ್ಕೂ ಸಹ ಶುಕ್ರದೇವನೇ ಅಧಿಪತಿಯಾಗಿರ್ತಕ್ಕಂಥದ್ದಿದೆ. ಶುಕ್ರದೇವನೇ ಅಧಿಪತಿ. ಶುಕ್ರ ಬಲಿಷ್ಠವಾಗಿರ್ತಕ್ಕಂಥ ಗ್ರಹ. ನಾವು ಶುಕ್ರ ಅಂದ ಕೂಡಲೇ ಲಕ್ಷ್ಮಿ, ಮನೆಗೆ ಸಂಪತ್ತು, ಸಮೃದ್ಧಿ ಬಂದ್ಬಿಡುತ್ತೆ. ಅಯ್ಯೋ, ನನಗೆ ಶುಕ್ರದಶೆ ನಡೀತಾ ಇದೆ, ನಾನು ಶುಕ್ರದೇವನ ಅಧಿಪತಿ ಇರತಕ್ಕಂತಹ ರಾಶಿಯವನು, ಇವೆಲ್ಲವೂ ಸಹ ನೀವು ತಿಳ್ಕೊಂಡಿರ್ತಕ್ಕಂಥದ್ದಷ್ಟು ವಿಷಯಗಳು. ಆದರೆ ಋಷಭ ರಾಶಾಧಿಪತಿ ಬಂದು ಶುಕ್ರನಾಗಿದ್ದರೂ ಸಹ ಶುಕ್ರ ರಾಕ್ಷಸ ಅಸುರ ಗುರು. ಈ ರಾಕ್ಷಸ ಕುಲಕ್ಕೆ ಆತ ಅಧಿಪತಿ. ರಾಕ್ಷಸ ಕುಲದವರಿಗೆ ಆತ ಗುರು. ಹಾಗಾಗಿ ಆತ ಈ ರಾಶಿಯಲ್ಲಿರ್ತಕ್ಕಂತಹ ಸ್ಪೆಷಲ್ ಪುರುಷರಿಗಾಗಲಿ ಸ್ತ್ರೀಯರಿಗಾಗಲಿ ಒಂದಷ್ಟು ಗುಣಲಕ್ಷಣಗಳನ್ನು ಕೊಟ್ಟಿರ್ತಾನೆ. ಈ ಗುಣಲಕ್ಷಣದಲ್ಲಿ ಆತ ಹೇಗೆ ಅವರ ಜೀವನವನ್ನು ಸಾಗಿಸ್ತಾನೆ, ಪಾಲಿಸ್ತಾನೆ ಅನ್ನತಕ್ಕಂಥದ್ರ ಮೇಲೆ ಡಿಪೆಂಡಪ್ ಆಗುತ್ತೆ. ಯಾಕೆ ಈ ರಾಶಿಯವರಿಗೆ ಧನ ದರಿದ್ರ ಕಾಡುತ್ತೆ ಅಂತಂದರೆ, ನೋಡಿ, ಬಹಳ ಮುಖ್ಯವಾಗಿ ಈ ರಾಶಿಯಲ್ಲಿರ್ತಕ್ಕಂತಹ ಪುರುಷರಾಗಲಿ ಸ್ತ್ರೀಯರಾಗಲಿ ಬಹಳ ಧಾರಾಳ ಮನಸ್ಥಿತಿಯವರಾಗಿರ್ತಾರೆ. ಬಹಳ ಬೇಗ ನಂಬ್ತಾರೆ. ಬಹಳ ಬೇಗ ಅವರ ಅಂತರಾಳದಲ್ಲಿರ್ತಕ್ಕಂತಹ ಮಾತು, ಗುಟ್ಟು, ವಿಚಾರಗಳನ್ನು ಬಹಿರಂಗಪಡಿಸ್ತಾರೆ. ಅಂದರೆ ಓಪನ್ ಮೈಂಡೆಡ್, ಓಪನ್ ಹಾರ್ಟೆಡ್ ಅಂತ ಹೇಳ್ತೇವೆ. ಎಲ್ಲವೂ ಬಹಿರಂಗವಾಗಿ ಹೇಳಿಬಿಡ್ತಾರೆ. ಇದೇ ಇವರಿಗೆ ಮುಳ್ಳಾಗುವಂಥದ್ದು. ಫಸ್ಟ್ ನಾನು ಹೇಳುವಂಥದ್ದು, ದಯಮಾಡಿ ವೃಷಭ ರಾಶಿಯವರು ಯಾವ ಕಾರಣಕ್ಕೂ ಫೈನಾನ್ಸ್ ಬಿಸ್ನೆಸ್ ಮಾಡಬೇಡಿ. ಈ ಚೀಟಿ ಇತ್ಯಾದಿ ವ್ಯವಹಾರಗಳನ್ನ ಮಾಡಬೇಡಿ. ನಿಮ್ಮಲ್ಲಿ ಕೂಡಿಟ್ಟಂಥ ಹಣವನ್ನು ಮತ್ತೊಬ್ಬರಿಗೆ ಸಾಲವಾಗಿ ಕೊಟ್ಟರೆ ಅವರ ದರಿದ್ರವನ್ನು ನೀವು ಪಡ್ಕೊಳ್ತೀರಾ. ನಿಮ್ಮಲ್ಲಿರ್ತಕ್ಕಂತಹ ಸಮೃದ್ಧಿ ಯೋಗ ಪರಿವರ್ತನೆ ಆಗುತ್ತೆ. ನಾನು ಯಾಕೆ ಹೇಳ್ತೀನಂದರೆ, ಒಬ್ಬ ಮನುಷ್ಯ ಸಾಲವನ್ನು ಪಡಿತಾನೆ ಅಂತಂದರೆ ಅವನು ಹೀನ ಮತ್ತು ದರಿದ್ರದವನೇ ಆಗಿರ್ತಾನೆ ಎಂದರ್ಥ.
ಆತನಲ್ಲಿ ಲಕ್ಷ್ಮಿ ಉಳಿಯೋಲ್ಲ, ಆತನಿಗೆ ಯೋಗವಿಲ್ಲ ಅಂತಂದಾಗ ಆತನಿಗೆ ನೀವು ಕೊಡೋದ್ರಿಂದ ಫಸ್ಟ್ ಆಫ್ ಆಲ್ ಅವನ ಹತ್ರ ಇಲ್ಲ, ನೀವು ಕೊಟ್ಟದ್ದು ನಿಮಗೆ ವಾಪಸ್ ಬರುತ್ತೆ ಎಂಬತಕ್ಕಂಥದ್ರ ಬಗ್ಗೆ ನಿರ್ಣಯವೇ ಇಲ್ಲ. ಹಾಗಾಗಿ ಕೂಡಿಟ್ಟಿದಂಥ ಹಣ ಸಂಜೆಯ ವೇಳೆ ಉಪ್ಪು ಯಾರಿಗೂ ಕೊಡಬಾರದು. ಅರ್ಥ ಮಾಡ್ಕೊಳ್ಳಿ. ಈ ರಾಶಿಗೆ ಅಧಿಪತಿ ಶುಕ್ರ. ಈ ನಮ್ಮ ಯೋಗ ಫಲದಲ್ಲಿ ಹೇಗೆಲ್ಲ ಬದಲಾವಣೆಗಳು ಕೊಡ್ತಾನಂತಂದರೆ 6 ತಿಂಗಳು ದಕ್ಷಿಣಾಯಣದಲ್ಲಿ ಕಷ್ಟವನ್ನೇ ಕೊಟ್ಟರು 6 ತಿಂಗಳು ಉತ್ತರಾಯಣದಲ್ಲಿ ಸುಖವನ್ನೇ ಕೊಡ್ತಕ್ಕಂಥದ್ದಿದೆ. ಈ ಉತ್ತರಾಯಣ ದಕ್ಷಿಣಾಯಣದಲ್ಲಿ ಹೇಗೆ ಪರಿವರ್ತನೆ ಆಗುತ್ತೋ ಹಾಗೆ ನಮ್ಮ ಜೀವನ ಶೈಲಿಯೂ ಪರಿವರ್ತನೆ ಆಗ್ತಾ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ. ನೀವು 6 ತಿಂಗಳು ಬಹಳ ಸುಖವಾಗಿರ್ತೀರಿ, ಮತ್ತೆ 6 ತಿಂಗಳು ನರಳಿಕ್ಕೆ ಪ್ರಾರಂಭಿಸ್ತೀರಿ. ನೀವು ಸ್ವತಃ ಸ್ವಇಚ್ಛೆಯಿಂದ ನೀವು ನರಳೋದಿಲ್ಲ, ನಿಮ್ಮಲ್ಲಿ ಧನ ದರಿದ್ರ ಹೆಚ್ಚಾಗುತ್ತೆ ಅಂತ ನರಳಿತೀರ. ಕಟ್ಟಿಕೊಂಡಿರ್ತಕ್ಕಂಥ ಮನೆಯಿಂದ ಹಿಡಿದು ಮಾಡುವಂಥ ವ್ಯವಹಾರದಿಂದ ಹಿಡಿದು ನೀವು ಕೊಡುವಂತಹ ಕೆಲಸ ಕಾರ್ಯ ಇತ್ಯಾದಿಗಳಿಂದನೂ ಸಹ ನಷ್ಟವನ್ನು ಅನುಭವಿಸ್ತೀರಾ. ಅದಕ್ಕೆ ಹೇಳೋದು, ಈ ರಾಶಿಯವರು ಯಾವ ಕಾರಣಕ್ಕೂ ಸಂಜೆಯ ವೇಳೆ ಉಪ್ಪನ್ನು ಕೊಡಬೇಡಿ, ನೀವು ಕೂಡಟ್ಟ ಹಣವನ್ನು ಮತ್ತೊಬ್ಬರಿಗೆ ಕೊಡಬೇಡಿ. ಬಟ್ ನಿಮ್ಮ ಮನಸ್ಥಿತಿಯಲ್ಲಿ ಧಾರಾಳ ತತ್ವವನ್ನು ತೆಗೆದುಹಾಕಿ. ಏಕಚಿತ್ತ ಜ್ಞಾನದಲ್ಲಿ ಸ್ವಇಚ್ಛೆ ಪರಂದೈವ ಪರಬುದ್ಧಿ ವಿನಾಶಕ ಸ್ತ್ರೀ ಬುದ್ಧಿ ಪ್ರಳಯಾಂತಕ. ಸ್ವಬುದ್ಧಿ ಪರಂದೈವ, ಸ್ವಂತ ಬುದ್ಧಿಯಿಂದ ಯೋಚನೆ ಮಾಡಿ ಒಳ್ಳೆಯದಾಗುತ್ತೆ. ಪರಬುದ್ಧಿ ವಿನಾಶಕ, ಇನ್ನೊಬ್ಬರ ಮಾತು, ಇನ್ನೊಬ್ಬರ ಜ್ಞಾನ, ಇನ್ನೊಬ್ಬರ ವ್ಯಕ್ತಿತ್ವಕ್ಕೆ ಬೆಲೆ ಕೊಡಬೇಡಿ. ಸ್ತ್ರೀ ಬುದ್ಧಿ ಪ್ರಳಯಾಂತಕ, ಇನ್ನೊಬ್ಬರ ಸ್ತ್ರೀಯ ವಿಷಯಕ್ಕೆ ಎಂಟ್ರಾಗಬೇಡಿ, ಸ್ತ್ರೀಯ ಮಾತನ್ನು ಕೇಳಬೇಡಿ, ಸ್ತ್ರೀ ಸಹವಾಸವನ್ನು ಇಟ್ಕೋಬೇಡಿ. ಮತ್ತೊಂದು ಮಗದೊಂದು ಅಂತ ಹೇಳಿ ಜೀವನ ಮುಗಿದೋಗುತ್ತೆ, ಇಷ್ಟೇ ಇರೋಷ್ಟು ದಿನ ಎಂಜಾಯ್ ಮಾಡಬೇಕು ಅಂತ ಹೋದರೆ ನಿಮಗೆ ಧನದರಿದ್ರ ಕಟ್ಟಿಟ್ಟ ಬುತ್ತಿ. ಅರ್ಥ ಮಾಡ್ಕೊಳ್ಳಿ. ಬಟ್ ಈ ರಾಶಿಯವರಿಗೆ ಅತಿ ಹೆಚ್ಚು ಧನದರಿದ್ರ ಕಾಡುವಂಥದ್ದು ಮುಖ್ಯವಾಗಿ 3 ವಿಷಯ. ಒಂದು, ಕೊಟ್ಟ ಹಣ ವಾಪಸ್ ಬರೋದಿಲ್ಲ. ಎರಡನೇದು, ಬರುವಂಥದ್ದು ಯಾವುದು ನಿಮ್ಮ ಕೈಯಲ್ಲಿ ಬಂದರೂ ಉಳಿಯಲ್ಲ. ಮೂರನೇದು, ನಿಮ್ಮ ಮನೇಲಿ ಎಂಥ ಸಂಪತ್ತಿದ್ರೂ ಸಹ ಅದು ನಶ್ವರವಾಗಿ ಹೋಗ್ತಕ್ಕಂಥದ್ದು ಬರುತ್ತೆ. ಹಾಗಾಗಿ ದಯಮಾಡಿ ನಿಮ್ಮಲ್ಲಿರ್ತಕ್ಕಂಥ ಒಂದಷ್ಟು ವ್ಯವಸ್ಥೆಗಳನ್ನು ಪರಿವರ್ತನೆ ಮಾಡಿಕೊಳ್ಳಿ. ಆದಷ್ಟು ನೀವು ನಿಮ್ಮ ಮನೆಗಳಲ್ಲಿ ದುರ್ಗೆಯ ಆರಾಧನೆ ಮಾಡೋದು ಬಹಳ ಉತ್ತಮ. ಯಾಕಂತಂದರೆ ಈ ವೃಷಭ ರಾಶಿಯವರು ಲಕ್ಷ್ಮೀ ಪೂಜೆಗಿಂತ ದುರ್ಗಾ ಆರಾಧನೆ ಮಾಡಬೇಕು, ದುರ್ಗಾ ಹೋಮವನ್ನು ಮಾಡಬೇಕು. ದುರ್ಗಾ ಹೋಮ ಎಲ್ಲೋ ದೇವಿಯ ಸನ್ನಿಧಿಯಲ್ಲಿ ಮಾಡಬೇಡಿ, ನೀವಿರುವ ನಿಮ್ಮ ಮನೆಗಳಲ್ಲೇ ಮಾಡ್ಕೊಳ್ಳಿ, ಖಂಡಿತ ಪರಿವರ್ತನೆ ಸಿಗುತ್ತೆ. ಈ ವೃಷಭ ರಾಶಿಯವರಿಗೆ ದೇವರು ಕೊಡುವಂಥ ಸಂಕಷ್ಟದಕ್ಕಿಂತ ಹೊರಗಡೆ ಮಾಡಿರುವಂತಹ ಜನಗಳ ಸಹವಾಸದಿಂದ ಬರುವ ಸಂಕಷ್ಟವೇ ನಿಮಗೆ ಮೂಲ. ದಯಮಾಡಿ ನೀವುಗಳು ಎಚ್ಚರವಾಗಿರಿ. ಆದಷ್ಟು ದುರ್ಗೆಯ ಆರಾಧನೆ ಮಾಡಿಕೊಳ್ಳಿ, ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಕೊಳ್ಳಿ. ಹೆಜ್ಜೆ ಹೆಜ್ಜೆಗೂ ನೀವು ಹಣದ ವ್ಯವಸ್ಥೆಯೆಲ್ಲ ಬಿಗಿ ಮಾಡಿಕೊಳ್ಳಿ. ಕೈ ಎತ್ತಿ ಮತ್ತೊಬ್ಬರಿಗೆ ದಾನವಾಗಿ ಕೊಡಬೇಡಿ, ನಿಮ್ಮಲ್ಲಿ ಕೂಡಿಟ್ಟಿದ್ದನ್ನು ಸಾಲವಾಗಿ ಕೊಡಬೇಡಿ. ಸಾಲ, ಚೀಟಿ, ಹಣ ತೋರಿಸುವಂಥದ್ದು ಕೊಡುವಂಥದ್ದು ಬೇಡ. ಎಚ್ಚರ ಈ ರಾಶಿಯವರು. ಮತ್ತೊಂದು ಬಹಳ ಮುಖ್ಯವಾಗಿ, ಈ ರಾಶಿ ಹೆಣ್ಣು ಮಕ್ಕಳುಗಳೇನು ಮಾಡ್ತಾರೆ ಅಂತಂದರೆ ಬಹಳ ಬೇಗ ನಂಬ್ತಾರೆ. ಪುರುಷನಿಗಾಗಲಿ ಸ್ತ್ರೀಯರಿಗಾಗಲಿ ಮನಸ್ಸು ಕೊಡುವಂಥದ್ದು, ಅವ್ರ ಮೈ ಮೇಲಿರುವಂತಹ ಚಿನ್ನಾಭರಣಗಳು ಕೊಡುವಂಥದ್ದು, ತನ್ನ ಜೀವನವನ್ನೇ ಮುಡುಪಾಗಿಡ್ತಕ್ಕಂಥದ್ದು, ಇದು ಬಹಳ ದೊಡ್ಡ ತಪ್ಪುಗಳನ್ನು ಮಾಡ್ತಾ ಇರ್ತೀರಿ ಈ ವೃಷಭ ರಾಶಿಯವರು. ಎಚ್ಚರ. ಹಾಗಾಗಿ ಹೊಸದಾಗಿ ಈ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ, ನಿಮಗೆ ಇಷ್ಟವಾಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.